ವಿರೋಧವನ್ನ ವ್ಯಕ್ತಪಡಿಸಲಾಗಿರುವಂತದ್ದು ಪಶ್ಚಿಮ ಬಂಗಾಳ ಧಗ ಹೊತ್ತಿ ಉರಿತಾ ಇದೆ. ವಕ್ಫ್ ಕಾಯ್ದೆ ವಿರೋಧಿಸಿ ಬೀದಿಗಿಳಿದಿದ್ದಾರೆ ಮುಸ್ಲಿಂ ಮುಖಂಡರುಗಳು. ಪ್ರಮುಖವಾಗಿ ವಕ್ಫ್ ಕಾಯ್ದೆಯನ್ನ ವಿರೋಧಿಸಿ ಮುಸ್ಲಿಂ ಮುಖಂಡರುಗಳು ಬೀದಿಗಿಳಿದಿದ್ದಾರೆ. ಇಂದು ಕೂಡ ಮುರ್ಷಿದಾಬಾದ್ನಲ್ಲಿ ಹಿಂಸಾತ್ಮಕ ಘರ್ಷಣೆ ನಡೆದಿದೆ. ಇಂದು ಬೆಳಗ್ಗೆ 12 ಮಂದಿ ಸೇರಿ 150ಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸಲಾಗಿದೆ. ಹಿಂಸಾತ್ಮಕ ಘರ್ಷಣೆಯಲ್ಲಿ ಇವರಿಗೆ ಒಟ್ಟು 3 ಸಾವಾಗಿದೆ. ಶುಕ್ರವಾರದ ಪ್ರಾರ್ಥನೆಯ ನಂತರ ಭುಗಿಲೆದಿದೆ ಹಿಂಸಾಚಾರ. ಮುರ್ಷಿದಾಬಾದ್ ಜಿಲ್ಲೆಯ ಹಲವು ಭಾಗಗಳಲ್ಲಿ ಹಿಂಸಾಚಾರ ಮುಂದುವರೆದಿರುವಂತದ್ದು. ಅಪಾರ ಪ್ರಮಾಣದ ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿಯಾಗಿದೆ. ಪೊಲೀಸರು ಅರೆಸೇನಾ ಪಡೆಗಳಿಂದ ಸಂಪೂರ್ಣವಾಗಿ ಗಸ್ತು ತಿರುಗಲಾಗಿದೆ. ಬಂಗಾಳದ ಸುತಿ, ದುಲಿಯನ್, ಸಂಸರ್ಗಂಜ್, ಜಂಗೀಪುರ ಪ್ರದೇಶಗಳಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತರಲಾಗಿದ್ದು, ಮುರ್ಷಿದಾಬಾದ್, ಮಾಲ್ಡಾ, ದಕ್ಷಿಣ 24 ಪರಾಂಗಣ, ಹೂಗ್ಲಿ ಜಿಲ್ಲೆಗಳಲ್ಲಿ ಭಾರೀ ಹಿಂಸಾಚಾರ ನಡೆದಿದೆ. ಹಿಂಸಾಚಾರದ ಸಂದರ್ಭದಲ್ಲಿ ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚಲಾಗಿದೆ.